ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಂಗೀತ ಮನೆ ಪಾಠ ಯೂಟ್ಯೂಬ್ ಚಾನಲ್. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಫಸ್ಟ್ PUC ಸೀರೀಸ್. ಏನು ಹೇಳ್ತಾ ಇದ್ದೆ ಲಾಸ್ಟ್ ವಿಡಿಯೋದಲ್ಲಿ ಅಂತ ಹೇಳಿದ್ರೆ ಎಕ್ಸಸೈಸ್ 1.4 ಇವತ್ತು ಮತ್ತೆ ಕಂಟಿನ್ಯೂಡ್ ಪಾರ್ಟ್. ಲಾಸ್ಟ್ ವಿಡಿಯೋದಲ್ಲಿ ನಾನು 5 ಮತ್ತು 6 ಕ್ವೆಶ್ಚನ್ನ ಎಕ್ಸ್ಪ್ಲೇನ್ ಮಾಡಿದೆ. ಇವತ್ತು 7, 8, 9 ಅಥವಾ 15 to 20 ಮಿನಿಟ್ಸಲ್ಲಿ ಎಷ್ಟು ಪಾಸಿಬಲ್ ಆಗುತ್ತೆ ಅಷ್ಟು ಕ್ವೆಶನ್ಸ್ನ ನಾನು ಕವರ್ ಅಪ್ ಮಾಡ್ತೀನಿ. ಓಕೆ, 7th ಕ್ವೆಶ್ಚನ್ ಏನು ಕೊಟ್ಟಿದ್ದಾರೆ? ಇಫ್ a equals x is a natural number such that x is a natural number, then b equals x such that x is an even number. ಓಕೆ, ಸೊ ನಾವೀಗೇನು ಫೈಂಡ್ ಔಟ್ ಮಾಡಬೇಕು? ಇದೇ ಥರ 4 ಸೆಟ್ಟನ್ನು ಕೊಟ್ಟಿದ್ದಾರೆ. ಸೊ c equals x is an odd natural number, ಅದೇ ರೀತಿ d equals x is a prime number. ಸೊ ಈ ಸೆಟ್ ಎಲ್ಲ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಇದು 1 2 3 ಇಂದ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ಇದು ಈವನ್ ಅಂತ ಹೇಳಿದ್ರೆ 2 4 6 8 ಇಂದ ಸ್ಟಾರ್ಟ್ ಆಗುತ್ತೆ. ಇದು ಕೂಡ ಈವನ್ ನ್ಯಾಚುರಲ್ ನಂಬರ್. ಸೊ ಇಲ್ಲಿ ಯಾವುದೇ ನೆಗೆಟಿವ್ ನಂಬರ್ಸ್ ಅಥವಾ ಡೆಸಿಮಲ್ಸ್ ಯಾವುದು ಬರೋಲ್ಲ. ಸೊ 2 4 6 8 ಸೋ ಆನ್. ಅದೇ ಥರ ಇಲ್ಲಿ 1 2 1 3 5 7 9 ಈ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಯಾವುದೇ ಲಿಮಿಟ್ ಇಲ್ಲ. ಓಕೆನಾ? ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಇನ್ಫೈನೈಟ್ ಸೆಟ್ ಅಂತ ಹೇಳ್ಬಿಟ್ಟು. ಆಲ್ ದ 4 ನೆಕ್ಸ್ಟ್ ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಎ ಪ್ರೈಮ್ ನಂಬರ್. ಪ್ರೈಮ್ ನಂಬರ್ ಅಂದರೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 2 3 5. ಸೊ ವಿಚ್ ಆರ್ ನಾಟ್ ಡಿವಿಸಿಬಲ್ ಬೈ ದ ನಂಬರ್ ಇಟ್ ಸೆಲ್ಫ್ ಆ್ಯಂಡ್ 1. ಸೊ ಆ ಥರ ಇರೋವೆಲ್ಲ ಪ್ರೈಮ್ ನಂಬರ್ಸಲ್ಲಿ ಬರುತ್ತೆ. ಸೊ ಅದು ಇದಿಷ್ಟರಲ್ಲಿ ಇವಾಗ ಅಲ್ಲಿ ಫ್ಯೂ ಸೆಟ್ಸ್ನ ಕೊಟ್ಟಿದ್ದಾರೆ, ನಾವು ಅದನ್ನು ಫೈಂಡ್ ಔಟ್ ಮಾಡಬೇಕು. ಅದ್ರಲ್ಲಿ ಫಸ್ಟ್ ಒನ್ ಏನಿದೆ, ಎ ಇಂಟರ್ಸೆಕ್ಷನ್ ಬಿ ಫೈಂಡ್ ಔಟ್ ಮಾಡಿ ಅಂತ ಇದೆ. ನಾನು ಡೈರೆಕ್ಟಾಗಿ ಬರೀತೀನಿ. ಇಲ್ಲಿ ನೋಡಿ, ಎ ಬಿ ಇಸ್ ಅ ಸಬ್ಸೆಟ್ ಆಫ್ ಎ ಥರ ಇದೆಯಾ? ಇಲ್ಲಿ ಈವನ್ ನಂಬರ್ ಈ ಹೋಲ್ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಅಲ್ಲಿ ಎಕ್ಸಿಸ್ಟ್ ಆಗುತ್ತಾ? ಸೊ ಅಲ್ಲಿಗೆ ಎ ಇಂಟರ್ಸೆಕ್ಷನ್ ಬಿ ಏನಾಗುತ್ತೆ? ಬರೀ ಇದಿಷ್ಟೇ ಬರುತ್ತೆ, ನ್ಯಾಚುರಲ್ ನಂಬರ್ಸ್ ಅಷ್ಟೇ ಕಾಮನ್ ಇರುತ್ತೆ ಎ ಸೆಟ್ಟಲ್ಲಿ. ಸೊ ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಅನ್ ಈವನ್ ನ್ಯಾಚುರಲ್ ನಂಬರ್. ಆನ್ಸರೇ ಅದೇ. ಓಕೆ, ಅದೇ ರೀತಿ ನೆಕ್ಸ್ಟ್ ಏನು ಕೇಳಿದ್ದಾರೆ? ಸೆಕೆಂಡ್ ಒನ್ ಎ ಇಂಟರ್ಸೆಕ್ಷನ್ ಸಿ ಕೇಳಿದ್ದಾರೆ. ಇದು ಅಷ್ಟೇ, ಸಿ ಈಸ್ ಅ ಸಬ್ಸೆಟ್ ಆಫ್ ಎ ಥರ ಇದೆ. ಸೊ ಆನ್ಸರು ಸಿನೇ ಬರುತ್ತೆ. ಸೆಟ್ ಆಫ್ ಹೋಲ್ ನ್ಯಾಚುರಲ್ ನಂಬರ್ ತೊಗೊಂಡಾಗ, ಎಲ್ಲ ನ್ಯಾಚುರಲ್ ನಂಬರ್ಸ್ ತೊಗೊಂಡಾಗ ಅಫ್ಕೋರ್ಸ್ ಇದು ಆಡ್ ನಂಬರ್ಸ್ ಅಲ್ಲಿ ಎಕ್ಸಿಸ್ಟ್ ಆಗಿರುತ್ತೆ. ಕಾಮನ್ ಆಗು ಯಾವ್ದು ಬರುತ್ತೆ? ಆಡ್ ನಂಬರ್ಸ್ ಏನೇ ಬರ್ತಾ ಹೋಗುತ್ತೆ. ಆಡ್ ನ್ಯಾಚುರಲ್ ನಂಬರ್. ಅದೇ ರೀತಿ ಥರ್ಡ್ ಒನ್ ಎ ಇಂಟರ್ಸೆಕ್ಷನ್ ಡಿ. ಇದು ಕೂಡ ಅಷ್ಟೇ, ಡಿ ಇಸ್ ಅ ಸಬ್ಸೆಟ್ ಆಫ್ ಎ ಥರನೇ ಎಕ್ಸಿಸ್ಟ್ ಆಗಿರುತ್ತೆ. ಸೊ ಆನ್ಸರ್ ಕೂಡ ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಎ ಪ್ರೈಮ್ ನ್ಯಾಚುರಲ್ ನಂಬರ್. ಬಿ ಇಂಟರ್ಸೆಕ್ಷನ್ ಸಿ ಇದೆ. ಇದು ಅಫ್ಕೋರ್ಸ್ ನಲ್ ಸೆಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ದೀಸ್ ಆರ್ 2 ಡಿಫ್ರೆಂಟ್ ಸೆಟ್ಸ್. ದೇರ್ ಇಸ್ ಅ ನೋ ಪಾಸಿಬಿಲಿಟಿ ಆಫ್ ಬೀಯಿಂಗ್ ಕಾಮನ್ ಎಲಿಮೆಂಟ್ಸ್. ಫಿಫ್ತ್ ಒನ್ ಬಿ ಇಂಟರ್ಸೆಕ್ಷನ್ ಡಿ. ಇಲ್ಲಿ ಬರ್ಬೋದು ಬಿ ಇಂಟರ್ಸೆಕ್ಷನ್ ಡಿ ಇಲ್ಲಿ ಬರ್ಬೋದು. ಯಾಕೆ ಅಂತ ಹೇಳಿದ್ರೆ
ಪ್ರೈಮಲ್ಲಿ ಈವನ್ ನಂಬರ್ಸು ಕೂಡ ಬರುತ್ತೆ. ಯಾವುದು ಬರುತ್ತೆ? 2 ಬರುತ್ತೆ. ಓಕೆ, 2 ಬರುತ್ತೆ. 2 ಒಂದೇ ಸಿಂಗಲ್ಟನ್ ಸೆಟ್ ಆಗಿ ಎಕ್ಸಿಸ್ಟ್ ಆಗುತ್ತೆ. ಓಕೆನಾ? ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋದರೆ ಯಾವ್ದು ಬರುತ್ತೆ ಪ್ರೈಮ್ ನಂಬರ್ಸ್ ಅಂತ ಹೇಳಿದ್ರೆ ಇಲ್ಲಿ 2, 3, 5, 7, 11 ಈ ಥರ ಬರ್ತಾ ಹೋಗುತ್ತೆ. 2 ಒಂದು ಬಿಟ್ಟು ಬೇರೆ ಯಾವುದೇ ನಮಗೆ ಈ ಈವನ್ ನಂಬರ್ ಪ್ರೈಮ್ ನಂಬರ್ ಸೆಟ್ಟಲ್ಲಿ ಎಕ್ಸಿಸ್ಟ್ ಆಗೋದಿಲ್ಲ. ಸೊ ಹಾಗಾಗಿ ದಿಸ್ ಇಸ್ ಅ ಸಿಂಗಲ್ಟನ್ ಸೆಟ್. ನೆಕ್ಸ್ಟ್ 6th ಒನ್, ಸಿ ಇಂಟರ್ಸೆಕ್ಷನ್ ಡಿ. ಇಲ್ಲಿ ಬರುತ್ತೆ ಡಿಯಲ್ಲಿ, ಸಿ ಇಂಟರ್ಸೆಕ್ಷನ್ ಡಿಲಿ ಕಾಮನ್ ಎಲಿಮೆಂಟ್ಸ್ಗಳು ಬರುತ್ತೆ. ಆಡ್ ನಂಬರ್ ಅಲ್ವಾ? 1, 3, 5, 7, 11, 7, 9, 11 ಹೀಗೆ ಬರ್ತಾ ಹೋಗುತ್ತಲ್ವಾ? ಸೊ ಇಲ್ಲಿ ಅಫ್ಕೋರ್ಸ್ ಬರುತ್ತೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, 3 ಇಂದ ಸ್ಟಾರ್ಟ್ ಆಗುತ್ತೆ. 3, 5, 7, 11 ಸೊ ಆನ್ ಎಲ್ಲ ಕಾಮನ್ ಎಲಿಮೆಂಟ್ಸ್ ಆಗಿರುತ್ತೆ. ಸೊ ಈ ಥರ ನಾವು ಕಂಪ್ಯಾರಿಸನ್ ಮಾಡಬೇಕು. ಈ ಥರ ಏನಾದ್ರು ಕಂಡೀಷನ್ ಹೋಲ್ಡ್ಸ್ ಮಾಡ್ತಾ ಇದೆಯಾ ಅಂತ ಫಸ್ಟ್ ಚೆಕ್ ಮಾಡ್ಕೊಬೇಕು. ಲೇಟರ್ ಆನ್ ನೀವೇನು ಮಾಡಬೇಕು, ಪ್ರೋಸೆಸ್ಸನ್ನು ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ಕ್ವೆಶ್ಚನ್ ಇರೋದು ನಮಗೆ ವಿಚ್ ಆಫ್ ದ ಫಾಲೋವಿಂಗ್ ಪೇರ್ಸ್ ಆಫ್ ಸೆಟ್ಸ್ ಆರ್ ಡಿಸ್ಜಾಯಿಂಟ್ ಅಂತ ಇದೆ. ಫಸ್ಟ್ ಆಫ್ ಆಲ್ ಡಿಸ್ಜಾಯಿಂಟ್ ಅಂತ ಹೇಳಿದ್ರೆ ಟೂ ಸೆಟ್ಸ್ without any common ಎಲಿಮೆಂಟ್ಸ್. ಇದನ್ನ ನೆನ್ಪಿಟ್ಕೋಬೇಕು. ಯಾವುದೇ ಎರಡು ಸೆಟ್ಟಿಗೆ ಕಾಮನ್ ಎಲಿಮೆಂಟ್ಸ್ ಇಲ್ಲ ಅಂತ ಹೇಳಿದ್ರೆ, ಯಾವುದೇ ಎರಡು ಸೆಟ್ಟಿಗೆ ಕಾಮನ್ ಎಲಿಮೆಂಟ್ಸ್ ಇಲ್ಲ ಅಂತ ಹೇಳಿದ್ರೆ ಅದನ್ನ ನಾವು ಡಿಸ್ಜಾಯಿಂಟ್ ಸೆಟ್ಸ್ ಅಂತ ಹೇಳ್ತೀವಿ. ಇಲ್ಲಿ ಕೊಟ್ಟಿರೋ ಫಾಲೋವಿಂಗ್ ಪೇರ್ಸ್ನ ಚೆಕ್ ಮಾಡ್ತಾ ಹೋಗ್ಬೇಕು. ಫಸ್ಟ್ ಒನ್ ಏನಿದೆ, ನಾವೇ ಕನ್ಸಿಡರ್ ಮಾಡೋಣ ಎ ಸೆಟ್ ಬಿ ಸೆಟ್ ಅಂತ ಹೇಳ್ಬಿಟ್ಟು. ಅಂಡ್ ಬಿ ನ ಏನೆಲ್ಲ ಬರುತ್ತೆ ಎಲಿಮೆಂಟ್ಸು? 4, ಇಲ್ಲಿ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಇಲ್ಲಿ ಯಾವುದೇ ಇಲ್ಲಿ ಕಾಮನ್ ಎಲಿಮೆಂಟ್ ಬರುತ್ತಲ್ವಾ, 4 ಕಾಮನ್ ಎಲಿಮೆಂಟ್. ಸೊ ಇದು ನಾಟ್ ಡಿಸ್ಜಾಯಿಂಟ್. ಓಕೆ, ಸೊ ನೆಕ್ಸ್ಟ್ ಒನ್ AEIOU ಇದೆ. EIOU B equals ACE A ಇಲ್ಲ ಅಲ್ವಾ? CEF D ಇದೆ. ಇಲ್ಲೊಂದು ಕಾಮನ್ ಎಲಿಮೆಂಟ್ ಬಂದ್ಬಿಟ್ಟಿದೆ. ಯಾವುದು? E. ಸೊ A ಇಂಟರ್ಸೆಕ್ಷನ್ B ಏನು E ಬರುತ್ತೆ. ಸೊ ನಾಟ್ ಡಿಸ್ಜಾಯಿಂಟ್. ನೆಕ್ಸ್ಟ್ ಒನ್ ನೋಡೋಣ. an even integer, B is an odd integer. ಆಫ್ ಕೋರ್ಸ್ ಇದರಲ್ಲಿ ಯಾವುದೇ ಎಲಿಮೆಂಟ್ಸ್ಗೂ ಕಾಮನ್ ಇರೋಕ್ಕೆ ಚಾನ್ಸೇ ಇಲ್ಲ. ಈವನ್ ನಂಬರ್ಸೇ ಬೇರೆ, ಆಡ್ ನಂಬರ್ಸೇ ಬೇರೆ. ಸೊ ಇದರಲ್ಲಿ ನಲ್ ಸೆಟ್ ಬರುತ್ತೆ. ಸೊ ಡಿಸ್ಜಾಯಿಂಟ್ ಸೆಟ್ ಆಗತ್ತಿದು. ಓಕೆ, ಸೊ ನೆಕ್ಸ್ಟ್ ಒನ್ ಮತ್ತೆ 4 ಎಲಿಮೆಂಟ್ಸ್ 4 ಸೆಟ್ಸ್ನ ಕೊಟ್ಟಿದ್ದಾರೆ. ಫಾಲೋವಿಂಗ್ ಕ್ವೆಶ್ಚನ್ಸ್ಗೆ ಅಂದರೆ ಡಿಫ್ರೆನ್ಸ್ ಆಫ್ ಸೆಟ್ಸನ್ನು ಹೇಳಿದ್ದಾರೆ. ಇದನ್ನು ನಾವು ಸಾಲ್ವ್ ಮಾಡ್ತಾ ಹೋಗಬೇಕು. ಇವತ್ತಿನ ವಿಡಿಯೋದಲ್ಲಿ ನಾನು 9th ಅಂತನ್ನು ಎಕ್ಸ್ಪ್ಲೈನ್ ಮಾಡಿ ವೈಂಡ್ ಅಪ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ 10, 11, 12 ಮಾಡಿ ಈ ಎಕ್ಸಸೈಸನ್ನು ಕಂಪ್ಲೀಟ್ ಮಾಡ್ಕೊಡ್ತೀನಿ. ಓಕೆ, ಸೊ 9th ಒನ್ 4 ಸೆಟ್ಸ್ನ ಕೊಟ್ಟಿದ್ದಾರೆ. ಮಲ್ಟಿಪಲ್ ಆಫ್ 3ನ ಕೊಟ್ಟಿದ್ದಾರೆ ಅಂಟಿಲ್ 21.
ಇದು 16 ತನಕ ಇದೆ. ಡಿ ಈಕ್ವಲ್ 5, 10, 15, 20 ತನಕ ಇದೆ ಇದು. ಓಕೆ, ಸೊ ಈ ಫಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು, ಎ ಮೈನಸ್ ಬಿನ ಫೈಂಡ್ ಔಟ್ ಮಾಡಬೇಕು. ನಮ್ಗೆ ಗೊತ್ತಿದೆ ಸಬ್ಟ್ರಾಕ್ಷನ್ ಡಿಫರೆನ್ಸ್ ಆಫ್ ಸೆಟ್ಸಲ್ಲಿ ಹೆಂಗೆ ಮಾಡ್ತೀವಿ, ಇದರಲ್ಲೂ ಕಾಮನ್ ಎಲ್ಲೋ ಎಲಿಮೆಂಟ್ಸನ್ನೇ ಬರಿಬೇಕು. ಬಟ್ ಎ ಮತ್ತು ಬಿ ಸೆಟ್ಟನ್ನು ಕಂಪೇರ್ ಮಾಡಿ ಬಿ ಸೆಟ್ಟಲ್ಲಿ ಏನಿದೆ ಅದನ್ನು ಬಿಟ್ಟು ಬರೀ ಎ ಸೆಟ್ಟಲ್ಲಿರೋದನ್ನು ಮಾತ್ರ ಬರಿಬೇಕಾಗತ್ತೆ. ಬಿ ಸೆಟ್ಟಲ್ಲಿರೋದನ್ನ ಬಿಟ್ಟು ಎ ಸೆಟ್ಟಲ್ಲಿ ಏನಿದೆ ಅನ್ನೋದನ್ನ ಮಾತ್ರ ಬರಿಬೇಕಾಗತ್ತೆ. ಇಲ್ಲಿ ಯಾವ್ದು ಕಾಮನ್ ಇದೆ, 12 ಮಾತ್ರ ಕಾಮನ್ ಇದೆ, ಮತ್ತು ಇನ್ಯಾವುದು ಕಾಮನ್ ಎಲಿಮೆಂಟ್ಸ್ಗಳಿಲ್ಲ. ಸೊ ಅದನ್ನೊಂದು ಬಿಟ್ಟು ನಾವು ಉಳುಕಿದ್ದ ಎಲಿಮೆಂಟ್ಸ್ ಆಫ್ ಎನ ಲಿಸ್ಟ್ ಔಟ್ ಮಾಡಬೇಕು. ಇಷ್ಟು. ಓಕೆ, ಅದೇ ರೀತಿ ನೆಕ್ಸ್ಟ್ ಏನಿದೆ, ಎ ಮೈನಸ್ ಸಿ ಇದೆ. ಸೊ ಎ ಮೈನಸ್ ಸಿ ವಿಚ್ ಆರ್ ದ ಕಾಮನ್ ಅನ್ನೋದನ್ನ ಫಸ್ಟ್ ನೋಡಿ. ಆಸ್ ಇಟ್ ಈಸ್ 12 ಇದೆ, 16 ಇಲ್ಲ, ಸೊ 6 ಇದೆ. 2 ಎಲಿಮೆಂಟ್ಸ್ ಕಾಮನ್ ಇದೆ, ಅದೆರಡನ್ನ ಬಿಟ್ಟು ಎ ಅಲ್ಲಿ ಇನ್ನೇನೇನು ಉಳ್ಕೊಂಡಿದೆ ಅದನ್ನು ಬರಿಬೇಕು. 3, 9, 15, 18, 21 ಉಳ್ಕೊಂತು. ಅದೇ ರೀತಿ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಎ ಮೈನಸ್ ಡಿ ಕೊಟ್ಟಿದ್ದಾರೆ. ಡಿ ಜೊತೆ ಕಂಪೇರ್ ಮಾಡಿ. ಇವಾಗ ಡಿ ಜೊತೆ ಕಂಪೇರ್ ಮಾಡಿದ್ರೆ 15 ಒಂದೇ ಕಾಮನ್ ಇದೆ, ಮತ್ತೆ ಯಾವುದು ಕಾಮನ್ ಇಲ್ಲ. ಆ 15 ಒಂದು ಬಿಟ್ಬಿಟ್ಟು ಎ ಅಲ್ಲಿ ಇನ್ನೇನು ಉಳಿತು ಮಿಕ್ತು ಅನ್ನೋದನ್ನ ಬರಿಬೇಕು. ಓಕೆ, 4th ಒನ್ ಬಿ ಮೈನಸ್ ಎ. ಇದು ಸ್ವಲ್ಪ ಉಲ್ಟಾ ಕೊಟ್ಟಿದ್ದಾರೆ. ಸೊ ಕಂಪೇರ್ ದೀಸ್ ಟು ಯಾವ್ದು ಕಾಮನ್ ಇದೆ. ಈಗ ಎ ಅಲ್ಲಿ ಯಾವ್ದು ಕಾಮನ್ ಇದೆ ಬಿ ನಲ್ಲಿ ಅನ್ನೋದನ್ನ ಕನ್ಸಿಡರ್ ಮಾಡಿ ಉಳಿಯುತ್ತೆ. ಯಾವ್ದು ಉಳಿಯುತ್ತೆ, 12 ಒಂದು ಬಿಟ್ಟು ಬೇರೆದೆಲ್ಲ ಉಳಿಯುತ್ತೆ ಬಿ ಸೆಟ್ಟಲ್ಲಿ. ಸೊ ಯಾವ್ದು ಉಳಿತು, 4, 8, 12, 4, 8, 16, 20 ಇಷ್ಟು ಉಳಿತು 4 ಸೆಟ್ಟಲ್ಲಿ. ಸಾರಿ, ಎ ಸೆಟ್ಟಲ್ಲಿ ಬಿಟ್ಟು ಬಿ ಸೆಟ್ಟಲ್ಲಿ ಇದಿಷ್ಟು ಉಳಿದಿದೆ. ಅದೇ ಥರ 5th ಸಿ ಮೈನಸ್ ಎ. ಸಿ ಮೈನಸ್ ಎಲು ಕಂಪೇರ್ ಮಾಡಿ. ಎ ಅಲ್ಲಿ ಏನೇನಿದೆ ಅದನ್ನ ಬಿಟ್ಟು ಸಿ ಅಲ್ಲಿ ಏನೇನು ಉಳಿಯುತ್ತೆ ಅದನ್ನ ಬರಿಬೇಕಾಗತ್ತೆ. 6 ಮತ್ತು 12 ಕಾಮನ್ ಆಗಿರುತ್ತೆ, ಅದನ್ನ ಬಿಟ್ಟು ಉಳಿಕಿದ್ದನ್ನ ಬರಿಬೇಕು. 2, 4, 8, 10, 14, 16 ಇಷ್ಟು ಉಳ್ಕೊಳತ್ತೆ. ಐ ಥಿಂಕ್ ಇದೇ ರೀತಿ ನೀವು ಉಳ್ಕಿದ್ದು ಮಾಡ್ಬೋದು ಅಂತ ಅನ್ಕೊತೀನಿ. 12 ಪ್ರಾಬ್ಲಮ್ಸ್ ಇದೆ ಟೋಟಲು. ಇದಿಷ್ಟು ಅರ್ಥ ಆಗಿತ್ತು ಅಂತ ಹೇಳಿದ್ರೆ ಅಫ್ಕೋರ್ಸ್ ನಿಮಗೆ ಉಳಿದಿದ್ದು ಮಾಡೋದಕ್ಕೆ ಗೊತ್ತಾಗುತ್ತೆ. ಸೊ ಮೈನಸ್ ನಾನು ಹೇಳಿದ್ದೀನಿ, ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬೇಕಿದ್ರೆ ಈ ವಿಡಿಯೋಗೆ ಮತ್ತೊಂದು ಸರಿ ನಾನು ಡಿಫ್ರೆನ್ಸ್ ಆಫ್ ಸೆಟ್ಸನ್ನು ಎಕ್ಸ್ಪ್ಲೈನ್ ಮಾಡಿರೋ ವಿಡಿಯೋನ ಅಟ್ಯಾಚ್ ಮಾಡಿರ್ತೀನಿ. ಅದನ್ನು ನೋಡ್ಕೊಂಬಂದು ಬೇಕಿದ್ರೆ ನೀವು ಈ ಪ್ರಾಬ್ಲಮ್ನ ನೋಡಿ. ಅಥವಾ ಇಫ್ ಇನ್ ಕೇಸ್ ನಿಮ್ಗೆ ಅರ್ಥ ಆಗಿತ್ತು ಅಂತ ಹೇಳಿದರೆ ಇದರಲ್ಲಿ ಇನ್ನೂ 7 ಪ್ರಾಬ್ಲಮ್ಸ್ ಇದೆ. ಅದನ್ನು ನೀವೇ ಮಾಡೋದಕ್ಕೆ ಟ್ರೈ ಮಾಡಿ. ಮಾಡೋದಕ್ಕೆ ಗೊತ್ತಾಗ್ತಾ ಇಲ್ಲ ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ ಆಲ್ ದ ಪ್ರಾಬ್ಲಮ್ ಅಂತ ಹೇಳಿಬಿಟ್ಟು. ಸೊ ನಾನು ನಿಮಗೆ ಅದನ್ನು ಬೇಕಿದ್ರೆ ಇನ್ನೊಂದು ಶಾರ್ಟ್ ವಿಡಿಯೋ ಮಾಡಿ ಹಾಕ್ತೀನಿ, ಉಳಿದಿದ್ದು 7 ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿ. Until then, you try to find out the answers. Okay, if one comment also I will get. If I got only one comment also, I will do the video. Okay, I hope ನಿಮಗೆ ಇದಿಷ್ಟು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಉಳಿದಿದ್ದು 10, 11, 12 ಮಾಡಿ ಮುಗಿಸ್ತೀನಿ. ಸೊ until then, take a short break. Stay tuned to my channel. ಪ್ರಾಕ್ಟೀಸ್ ಮಾಡ್ತಾ ಇರಿ. ನಿಮಗೆ ನಾನು ಹೇಳೋ ಕಂಟೆಂಟ್ ಅರ್ಥ ಆಗ್ತಾ ಇದೆ, ಇಷ್ಟ ಆಗ್ತಾ ಇದೆ, ಅರ್ಥ ಆಗೋ ಥರ ಬಿಡಿಸಿ ಹೇಳ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ.